ಇವತ್ತು ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಗ್ತಾ ಇದೆ. ಬಟ್ ಕಲಬುರಗಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿಯೇ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬಂದಿದೆ. ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಸಡಗರ ಜೋರು. ನಾಡ ಹಬ್ಬದ ದಿನದಂದೇ ಮೊಳಗಿದ ಪ್ರತ್ಯೇಕ ರಾಜ್ಯದ ಕೂಗು. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಧರಣಿ. ಕಲಬುರಗಿಯ ಜಗತ್ತು ವೃತ್ತದಲ್ಲಿ ಪ್ರೊಟೆಸ್ಟ್ ಆಗಿದೆ, ಹೈಡ್ರಾಮಾ ಸೃಷ್ಟಿಯಾಗಿದೆ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕು ಅಂಥೇಳಿ ಈ ಜಾಗೃತಿ ಸಮಿತಿ ಧರಣಿಯನ್ನು ಮಾಡಿರುವಂಥದ್ದು. ಕಲ್ಯಾಣ ಕರ್ನಾಟಕ ಸಮರ್ಪಕ ಅಭಿವೃದ್ಧಿ ಆಗ್ತಾ ಇಲ್ಲ ಅಂಥೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹೌದು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ತಿಲ್ಲ, ಹಂಗಂತೇಳಿ ಪ್ರತ್ಯೇಕ ರಾಜ್ಯವನ್ನು ಕೇಳೋದು ಸರಿಯಲ್ಲ. ಅಲ್ಲಿಯ ರಾಜಕಾರಣಿಗಳನ್ನು ಪ್ರಶ್ನೆ ಮಾಡಬೇಕು, ಅವರ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡಬೇಕು. ಒಂದು 10-15 ಜನ ಸೇರಿಕೊಂಡು ಈಗ ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ. ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ರಾಜ್ಯೋತ್ಸವದ ಸಂಭ್ರಮದಲ್ಲಿಯೇ ಈ ಧರಣಿ ಆಗಿರುವಂಥದ್ದು, ಏನಾಯಿತು, ಏನು ಬೇಡಿಕೆ ಅವ್ರದ್ದು, ಏನು ಡೀಟೇಲ್ಸ್ ಸಿಗ್ತಾ ಇದೆ? ಪ್ರೇಮ್, ಏನಂದ್ರೆ ಕಲಬುರಗಿಯಲ್ಲಿ ಕನ್ನಡ ರಾಜ್ಯೋತ್ಸವ ದಿನದಂದೇ ಇವತ್ತು ಮತ್ತೆ ಈ ಹಿಂದೆ ಕೂಡ ಕಳೆದ ಹಲವು ವರ್ಷಗಳಿಂದಲೂ ಕೂಡ ರಾಜ್ಯೋತ್ಸವ ದಿನದಂದು ಪ್ರತ್ಯೇಕ ರಾಜ್ಯಕ್ಕಾಗಿ ಧ್ವಜಾರೋಹಣಕ್ಕೆ ಈ ಒಂದು ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯವರು ಮುಂದಾಗ್ತಾರೆ. ಸೊ ಅದೇ ರೀತಿ ಈ ವರ್ಷ ಕೂಡ ಮುಂದಾಗಿದ್ದಾರೆ. ಪ್ರಮುಖವಾಗಿ ಇವರ ಬೇಡಿಕೆಗಳೇನೆಂದ್ರೆ, ರಾಜ್ಯ ಸರ್ಕಾರ ಏನೋ ಮತ್ತು ಕೇಂದ್ರ ಸರ್ಕಾರ 371J ಏನೋ ಕಲಂ ಏನೋ ಈ ಭಾಗಕ್ಕೆ ಕೊಟ್ಟಿದೆ. ಆದರೆ ಆ ಒಂದು ಕಲಂನ ಅಡಿಯಲ್ಲಿ ಏನಂದ್ರೆ ಈ ಭಾಗಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಸಿಕ್ಕ ಬಳಿಕ ಅಭಿವೃದ್ಧಿ ಇಲ್ಲಿವರೆಗೂ ಕೂಡ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ಕೊಡಬೇಕು. ಅಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಹೊರತುಪಡಿಸಿ ಬೆಳಗಾವಿ ಆಗಿರ್ಬೋದು, ಬೆಂಗಳೂರು ಸೇರಿದಂತೆ ಕರಾವಳಿ ಭಾಗ ಎಲ್ಲ ಕಡೆ ಕೂಡ 8% ಮೀಸಲಾತಿಯನ್ನು ಕೊಡಬೇಕು. ಆ ಮೀಸಲಾತಿ ಕೂಡ ಕೊಡ್ಲಾಗ್ತಾ ಇಲ್ಲ. ಅದೇ ರೀತಿಯಾಗಿ ಸರ್ಕಾರಿ ನೌಕರರೇನಿದ್ದಾರೆ ಅವರಿಗೆ ಬಡ್ತಿ ವಿಷಯದಲ್ಲೂ ಕೂಡ 371J ಪ್ರಕಾರ ಅವರಿಗೆ ಸಮರ್ಪಕವಾಗಿ ಇಲ್ಲಿವರೆಗೂ ಕೂಡ ಬಡ್ತಿ ಕಾರ್ಯಗಳು ಕೊಡ್ಲಾಗ್ತಾ ಇಲ್ಲ. ಇನ್ನು ಇರುವಂತಹ ಕಲಬುರಗಿ ಏರ್ಪೋರ್ಟ್ ಏನಿದೆ ಅದು ಕೂಡ ಏನಂದ್ರೆ ಸರಿಯಾಗಿ ರನ್ ಆಗದೆ ಈಗ ಬಂದ್ ಆಗಿದೆ. ಇನ್ನು ಇತ್ತೀಚೆಗೆ ನಡೆದಂತಹ ಕನ್ನಡ ರಾಜ್ಯೋತ್ಸವ ಏನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಪ್ರಕಟ ಆಗಿತ್ತು. ಅದರಲ್ಲೂ ಕೂಡ ಕಲಬುರಗಿಗೆ ಒಂದೇ ಒಂದು ರಾಜ್ಯೋತ್ಸವ ಕೂಡ ಪ್ರಶಸ್ತಿ ಕೊಟ್ಟಿಲ್ಲ. ಒಂದು ಪ್ರಶಸ್ತಿ ಏನೋ ಬಂದಿದೆ, ಬಟ್ ಅದು ಏನಂದ್ರೆ ಪಕ್ಕದ ಜಿಲ್ಲೆಯವರಾಗಿದ್ರು ಕೂಡ ಅದನ್ನ ಕಲಬುರಗಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನಂದ್ರೆ ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಹೀಗಾಗಿ ಪ್ರತ್ಯೇಕ ರಾಜ್ಯ ಬೇಕು ಅಂತ ಅವರ ಬೇಡಿಕೆಯಾಗಿದೆ. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.